ವಿಡಿಯೋ ವ್ಯೂಸ್ ಬಂದು 200K ಓಡಿದೆ. ಬಟ್ ಇದ್ರಲ್ಲಿ ನನ್ಗೆ ಲಿಂಕ್ ಅಂತ ಕಮೆಂಟ್ ಗಳು ತುಂಬಾನೇ ಬಂದಿದೆ. ಬಟ್ ನಾನ್ ಈ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ರಿಂದ ನನ್ಗೆ ಸಾವಿರಾರು ಗಟ್ಲೆ ಬರ್ಬೇಕಾಗಿದ್ದ ಅಮೌಂಟ್ ಸ್ಟಾಪ್ ಆಗಿದೆ. ಏನಕ್ಕೆ, ಏನ್ ರೀಸನ್, ನೀವ್ ಈ ಮಿಸ್ಟೇಕ್ ನ ಮಾಡ್ಬೇಡಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನನಗೆ ಆಗೋ ಅನುಭವಗಳು, ನಾನ್ ಅದ್ರಿಂದ ಅನುಭವಿಸೋ ಲಾಸ್ ನ ನನ್ ಕಡೆಯಿಂದ ಮೀಶೋ ಕ್ರಿಯೇಟರ್ ಕ್ಲಬ್ ನ ಓಪನ್ ಮಾಡ್ಕೊಂಡು ಮಾಡ್ತಿರೋ ಅಂತವ್ರಿಗೆ ಆ ಫೀಲ್ ಆಗ್ಬಾರ್ದು. ಸೊ ಅದಕ್ಕೆ ನನಗೆ ಏನೇನಾಗುತ್ತೆ, ನಾನ್ ಅದರಿಂದ ಎಷ್ಟು ಎಫೆಕ್ಟ್ ನ ಅನುಭವಿಸ್ತೀನಿ, ಅದನ್ನ ನೀವುಗಳು ಅನುಭವಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದ್ರೂ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋನ ನೋಡಿ. ನಿಮ್ಗೆ ನನ್ನ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅನ್ನೋದು ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ, ಓಕೆನಾ? ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ದು ಏನೇ ಡೌಟ್ಸ್ ಇದ್ರು ನಂಗೆ ಕಮೆಂಟ್ ಹಾಕಿ ನಾನು ರೆಸ್ಪಾನ್ಸ್ ಮಾಡಿ ನಿಮ್ಗೆ ರಿಪ್ಲೈ ಮಾಡ್ತೀನಿ, ಓಕೆನಾ? ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ಟೈಮ್ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಗೂ ಎಲ್ರಿಗೂ ಗೊತ್ತು, ಅದು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ, ಓಕೆನಾ? ಅದು ವ್ಯೂಸ್ ಚೆನ್ನಾಗಾಗಿದೆ. ಬಟ್ ನನ್ಗೆ ಅದರಲ್ಲಿ ಕಮಿಷನ್ ಅಮೌಂಟ್ ಬಂದಿಲ್ಲ. ಅಂದ್ರೆ ಕ್ಲಿಕ್ಸ್ ಚೆನ್ನಾಗಾಗಿದೆ, ಆರ್ಡರ್ ಮಾಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ಏನ್ ರೀಸನ್, ಮತ್ತೆ ನಾವು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ಏನೇನ್ ನೋಡ್ಕೊಬೇಕು ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಕಮಿಷನ್ಗೋಸ್ಕರ ವಿಡಿಯೋ ಮಾಡಿ ಹಾಕೋರು ಇರ್ತೀರಾ, ಇನ್ನು ಕೆಲವರು ಇದೇ ಕೆಲಸನೇ ಮಾಡ್ಕೊಂಡಿರ್ತೀರಾ, ಓಕೆನಾ? ಇದನ್ನೇ ನಂಬ್ಕೊಂಡು ಇದನ್ನೇ ಮಾಡ್ತಾ ಇರ್ತೀರಾ. ಅಂತವ್ರು ಇಂಥ ಮಿಸ್ಟೇಕ್ ಗಳನ್ನ ಮಾಡ್ಬೇಡಿ. ಸೊ ಯಾವತ್ತೂ ಅಷ್ಟೇ ಟ್ಯಾಗ್ ಮಾಡ್ಬೇಕಾದ್ರೆ ಒಂದೇ ಪ್ರಾಡಕ್ಟ್ ನ ಟ್ಯಾಗ್ ಮಾಡ್ಬೇಡಿ. ಅಂದ್ರೆ ಲಿಂಕ್ ಕಳ್ಸಿದ್ರೆ, DM ಅಂತ ಕಳ್ಸಿದ್ರೆ ಒಂದೇ ಲಿಂಕ್ ನ ಕಳಿಸಬಾರ್ದು, ಓಕೆನಾ? ಅದ್ರ ಜೊತೆಗೆ ರಿಲೇಟೆಡ್ ಆಗಿ ಅದೇ ತರ ಇರೋದು ಅಥವಾ ಅದ್ರಲ್ಲಿ ಕಲರ್ ಚೇಂಜ್ ಇರೋದು, ಈ ತರ 2 3 4 ಪ್ರಾಡಕ್ಟ್ ನ ನಾವು ಟ್ಯಾಗ್ ಮಾಡಿದ್ರೆ ನಮ್ಗೆ ಈ ತರ ಆದ್ರೆ ಅವಾಗ ಆ ಟೆನ್ಷನ್ ಇರಲ್ಲ. ಸೊ ಈ ತರ ಆ ಟೆನ್ಷನ್ ಯಾವ್ದು ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ, ಓಕೆನಾ? ಸೊ ಎಲ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋನ ನೋಡಿ. ಅಂಡ್ ನಾನ್ ವಿಡಿಯೋದಲ್ಲಿ ಏನ್ ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ ನಿಮ್ಗೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಏನ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಟ್ಯಾಗ್ ಮಾಡ್ತೀವಿ ಅಲ್ವಾ ಪ್ರಾಡಕ್ಟ್ ನ, ಸೊ ಅದರಿಂದ ನಮ್ಗೆ ಕಮಿಷನ್ ಅರ್ನ್ ಆಗುತ್ತೆ. ಸೊ ನಾವ್ ಯಾವ ಮಿಸ್ಟೇಕ್ ಮಾಡಿದ್ರೆ ನಮ್ಗೆ ಕಮಿಷನ್ ಬರ್ತಾ ಇಲ್ಲ ಅನ್ನೋದನ್ನ ನಾನು ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದೀನಿ, ಓಕೆನಾ? ಫಸ್ಟ್ ನಾನು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಯಾವ ವಿಡಿಯೋ ಏನು ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡ್ಕೊಂಡ್ರೆ ನಾನು ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ನಾನು ಅದನ್ನ ಪಿನ್ ಮಾಡ್ಬಿಟ್ಟಿದ್ದೀನಿ. ಸೊ ನಂದು ಇನ್ಸ್ಟಾ ಪ್ರೊಫೈಲ್ ಅಲ್ಲಿ ಇದೆ ಫಸ್ಟ್ ವ್ಯೂಸ್ ಇಷ್ಟೊಂದು ಆಗಿರೋದು. ಸೊ ಫಸ್ಟಿಗೆ ಇದೆ ಅಲ್ವಾ 206 ವ್ಯೂಸ್ ಆಗಿದೆ. ಅದನ್ನೊಂದ್ಸಲ ವಿಡಿಯೋನ ಕೇಳಿಸ್ಕೊಳ್ಳಿ. ಕಿವಿ ಕ್ಲೀನ್ ಮಾಡ್ಕೊಳ್ಳೋ ಕಡ್ಡಿ. ನಾರ್ಮಲ್ ಆಗಿ ಈ ತರ ಕಡ್ಡಿ ಎಲ್ಲ ಯೂಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ, ಅಥವಾ ಹತ್ತಿ ಕಡ್ಡಿ ಯೂಸ್ ಮಾಡಿದ್ರೆ ಅದು ಕೂಡ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ. ಸೊ ನಾವ್ ಇದನ್ನ ಯೂಸ್ ಮಾಡೋದ್ರಿಂದ ಇದು ಗಮ್ ಟೈಪ್ ಇರುತ್ತೆ. ಸೊ ಈ ತರ ಈಸಿಯಾಗಿ ರಿಮೂವ್ ಮಾಡಬಹುದು. ಈ ಪ್ರಾಡಕ್ಟ್ ಏನಾದ್ರೂ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಫಾರ್ ಲಿಂಕ್ ಅಂತ ಕಮೆಂಟ್ ಮಾಡಿ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗಿದೆ ಪ್ರಾಡಕ್ಟ್. ಇವತ್ತೇ ಬೈ ಮಾಡಿ. ಬಾಯ್. ಓಕೆನಾ? ಕ್ಲೀನ್ ಮಾಡ್ಕೊಳಕ್ ಇದು ವಿಡಿಯೋ ಬಂದು ನನ್ಗೆ 206K ವ್ಯೂಸ್ ಆಗಿದೆ. ಅಂಡ್ ಕಮೆಂಟ್ ಬಂದು 5131 ಅಂದ್ರೆ ಅದ್ರಲ್ಲಿ ಅರ್ಧ ಅಂದ್ರೆ ಒಂದು 51 ಅಂದ್ರೆ ಒಂದು 2050 ಈ ತರ ಕಮೆಂಟ್ಸ್ ಬಂದಿರುತ್ತೆ. ನನ್ ಕಡೆಯಿಂದನೂ ರಿಪ್ಲೈ ಆಗಿರುತ್ತೆ ಅಲ್ವಾ? ಸೊ ಅದು ಕೌಂಟ್ ಆಗಿ ಎರಡು ಸೇರಿ ಕೌಂಟ್ ಆಗಿ ಅಷ್ಟಾಗಿರುತ್ತೆ. ನನ್ಗೆ ಕಮೆಂಟ್ ಅಷ್ಟೇ ನನಗೆ ಲೆಕ್ಕ ಸಿಗೋದು, ಓಕೆನಾ? ಇವಾಗ ಇದಿಷ್ಟು ಆಗಿದೆ, ಓಕೆನಾ? ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಗೆ ಬರೋಣ. ಏನ್ ಮಿಸ್ಟೇಕ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಮೀಶೋ ಕ್ರಿಯೇಟರ್ ಆಪ್ ನ ಓಪನ್ ಮಾಡ್ಕೊಂಡ್ರೆ, ನಮ್ ಪ್ರೊಫೈಲ್ ಮೇಲೆ ಚೆಕ್ ಮಾಡ್ಕೊಂಡ್ರೆ ಓಪನ್ ಅಂತ ಕೊಟ್ರೆ ಓಪನ್ ಆಗುತ್ತೆ. ಸೊ ಇವಾಗ ಇಲ್ಲಿ ಪರ್ಫಾರ್ಮೆನ್ಸ್ ಗೆ ಬರ್ಬೇಕು. ಅಂದ್ರೆ ನಮ್ದು ಪರ್ಫಾರ್ಮೆನ್ಸ್ ಯಾವ ತರ ಇದೆ ನೋಡ್ಬೇಕು ಅಂದ್ರೆ, ಟೋಟಲ್ ಕಮಿಷನ್ ಅಮೌಂಟ್ 350. ಇದು ಬಂದು ಇವತ್ತಿಂದು, ಓಕೆನಾ? ನೆನ್ನೆದಲ್ಲ, ಇವತ್ತಿಂದು ಟೋಟಲ್. ಇವತ್ತು ಕ್ಲಿಕ್ಸ್ ಆಗಿರೋದು 906, ಆರ್ಡರ್ ಆಗಿರೋದು 54, ಟೋಟಲ್ ಸೇಲ್ಸ್ ಆಗಿರೋದು 10,510 ಈ ತರ ಚೇಂಜ್ ಏನೋ ಆಗಿರುತ್ತೆ, ಓಕೆನಾ? ಇವಾಗ ಇದ್ರಲ್ಲಿ ಅಷ್ಟಾಗಿದೆ, ಕ್ಲಿಕ್ಸ್ ಅಷ್ಟಾಗಿದೆ. ಬಟ್ ಆರ್ಡರ್ ಏನಕ್ಕಷ್ಟು ಕಮ್ಮಿ ಆಗಿದೆ ಅಂದ್ರೆ, ನಾನ್ ಹಾಕಿರೋ ಅಂತ ಈ ಒಂದು ಪ್ರಾಡಕ್ಟ್ ಸ್ಟಾಕ್ ಅಲ್ಲಿ ಇಲ್ಲ.
ಸೊ ನಮ್ಗೆ ಕಮ್ಮಿ ಆಗಿರೋದು ಅಲ್ಲಿ. ಓಕೆನಾ? ಏನಕ್ಕೆ ಸ್ಟಾಕ್ ಅಲ್ಲಿ ಏನಕ್ಕಿಲ್ಲ ಅಂದ್ರೆ, ಮತ್ತೆ ನಾವು DM ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆನಾ? ಆ ಈ ತರ ಸ್ಟಾಕ್ ಇರಲ್ಲ ಅಂದ್ರೆ ನಾವು ಇನ್ನೊಂದ್ ಮೆಥಡ್ ಯೂಸ್ ಮಾಡ್ಕೊಬೇಕಾಗುತ್ತೆ. ಬರೀ ಒಂದೇ ಮೆಥಡ್ ಅಲ್ಲಿ ಹಾಕೊಂಡ್ರೆ, ಸೊ ಒಂದೇ ಒಂದು ಪ್ರಾಡಕ್ಟ್ ನಾವೇನಾದ್ರೂ ಯೂಸ್ ಮಾಡಿದ್ರೆ ಅವಾಗ ನಮ್ಗೆ ಬರೋ ಕಮಿಷನ್ ಎಲ್ಲ ಹೋಗ್ಬಿಡುತ್ತೆ. ಓಕೆನಾ? ನಾನಿವಾಗ ವಿಶ್ ಲಿಸ್ಟ್ ಅಲ್ಲಿ ತೋರಿಸ್ತೀನಿ. ಓಕೆನಾ? ವಿಶ್ ಲಿಸ್ಟ್ ಅಲ್ಲಿ ಆ ಪ್ರಾಡಕ್ಟ್ ಎಲ್ಲಿದೆ? ನಾನು ಇದನ್ನೇನು ಆರ್ಡರ್ ಮಾಡ್ಕೊಂಡಿಲ್ಲ. ಓಕೆನಾ? ಇಲ್ಲಿದೆ ನೋಡಿ. ಫಸ್ಟ್ ಹಾಕಿದ್ದು ಇದು. ಆ ಅದು ಅವಾಗ ಕಮ್ಮಿ ಇತ್ತು ಅಮೌಂಟ್, 130 ಇತ್ತು ನೋಡಿ. ದಿಸ್ ಪ್ರಾಡಕ್ಟ್ ಈಸ್ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್. ಇವಾಗ ನಮ್ದು ಕಮೆಂಟ್ ಅವ್ರಿಗೆ ಹೋಗ್ತಾ ಇರುತ್ತೆ, ವಿಡಿಯೋನು ಚೆನ್ನಾಗಿ ರೀಚ್ ಆಗ್ತಾ ಇದೆ. ಸೊ ಆ ಟೈಮಲ್ಲಿ ಸ್ಟಾಕ್ ಇಲ್ಲ ಅಂದ್ರೆ ಅವ್ರು ಹೆಂಗ್ ಆರ್ಡರ್ ಮಾಡ್ಕೊಳ್ತಾರೆ? ಸೊ ಇನ್ಸ್ಟಾದಲ್ಲಿ ಸಬ್ ಸಿಗುತ್ತೆ, ಫಾಲೋವರ್ಸ್ ಸಿಗ್ತಾರೆ ಅಷ್ಟೇ, ಬಟ್ ನಮ್ಗೆ ಅಮೌಂಟ್ ಸಿಗಲ್ಲ. ಈ ಒಂದು ಮಿಸ್ಟೇಕ್ ನ ನೀವು ಮಾಡ್ಕೊಂಬಿಡಿ. ಓಕೆನಾ? ನೀವು ಕಮಿಷನ್ಗೆ ಆಡ್ ಮಾಡ್ತಿರ್ಬೇಕಾದ್ರೇನೆ ಒಂದ್ 2-3 ಈ ತರ ಇರುತ್ತೆ ಅಲ್ವಾ? ಸ್ವಲ್ಪ ಕಮ್ಮಿ ಪ್ರೈಸ್ ಇರುತ್ತೆ, ಮತ್ತೆ ಕ್ವಾಂಟಿಟಿ ಜಾಸ್ತಿ ಇರೋದಿರುತ್ತೆ, ಹೈ ಕ್ವಾಲಿಟಿ ಇರುತ್ತೆ. ಈ ತರ ಅದೇ ರಿಲೇಟೆಡ್ ಆಗಿರೋದು 3-4 ಪ್ರಾಡಕ್ಟ್ ನ ಟ್ಯಾಗ್ ಮಾಡಿ. ಓಕೆನಾ? DM ಗೆ ನೋಡಿ. ಇವಾಗ ಇನ್ನೊಂದು ಓಪನ್ ಮಾಡಿದೀನಿ, 304. ಇದು ಫಸ್ಟ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಓಕೆನಾ? ಇವಾಗ ನಾನ್ ಮಾಡಿರೋ ವಿಡಿಯೋ ಇದೆ ಅಲ್ವಾ, ಅದು ವ್ಯೂಸ್ ಚೆನ್ನಾಗ್ ಆಗ್ತಿದ್ದಂಗೆ ಅದ್ರಲ್ಲಿ ಸ್ಟಾಕ್ ಇಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಸೊ ಅವಾಗ ನಾನು ವಿಶ್ ಲಿಂಕ್ ನ ಇಟ್ಕೊಂಡಿರೋದ್ರಿಂದ ವಿಶ್ ಲಿಂಕ್ ಆಪ್ ಅಲ್ಲಿ ಅದ್ರಲ್ಲಿ ಮತ್ತೆ ಮೇಶೋ ಇಂದಾನೆ ನಾನು DM ಮಾಡಿರೋದು. ಓಕೆನಾ? ವಿಶ್ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಮೇಶೋದಲ್ಲಿ ಯಾವ್ದು ಸ್ಟಾಕ್ ಇದೆ ಆ ಲಿಂಕ್ ಅದು ಕಾಪಿ ಮಾಡ್ಕೊಂಡು ನಾನು ವಿಶ್ ಲಿಂಕ್ ಕ್ರಿಯೇಟರ್ ಅಲ್ಲಿ ಕಾಪಿ ಮಾಡಿದೆ. ಸೊ ನನ್ಗೆ ಅದ್ರಲ್ಲಿ ಆರ್ಡರ್ ಬಂದಿರೋದೆಲ್ಲ ವಿಶ್ ಲಿಂಕ್. ಸೊ ನಾನು ವಿಶ್ ಲಿಂಕ್ ಆಪ್ ನ ತೋರಿಸ್ತೀನಿ ಆಮೇಲೆ. ಅದ್ರಲ್ಲಿ ಎಷ್ಟು ಇದು ಮೀಶೋದಲ್ಲಿ ಆಗಿರೋದು ಆರ್ಡರ್. ಓಕೆನಾ? ಇದ್ರಲ್ಲಿ ಸ್ಟಾಕ್ ಇಲ್ಲ ಅನ್ಬಿಟ್ಟು ಮತ್ತೆ ವಿಶ್ ಲಿಂಕ್ ಲಿಂಕ್ ನ ಓಪನ್ ಮಾಡಿ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ಆಗಿದೆ. ಓಕೆನಾ? ಇವಾಗ ಇದು 2 ಪ್ರಾಡಕ್ಟ್ ನ ತೋರಿಸ್ದೆ, ಇದು ಔಟ್ ಆಫ್ ಸ್ಟಾಕ್ ಆಗಿದೆ. ಓಕೆನಾ? ಅದು ಬಿಟ್ರೆ ಇಲ್ಲಿ ಮೇಲ್ಗಡೆ ಒಂದಿದೆ, ಇದೇನಾದ್ರೂ ಇದೆಯಾ? ಇದೊಂದ್ ಇದೆ. ಓಕೆನಾ? ಬಟ್ ಇದು ಆ ತರ ಇಲ್ಲ, ಇದು ಬೇರೆ ತರ ಇದೆ. ಸೊ ಹಂಗಾಗಿ ನಾವು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ವಿಶ್ ಲಿಂಕ್ ಗೆ 2 ಇದು ಒಂದೇನೆ ಪ್ರಾಡಕ್ಟ್. ಓಕೆನಾ? ಸೊ ಇದು ಕಮ್ಮಿ ಕ್ವಾಂಟಿಟಿ ಇರುತ್ತೆ, ಇದು ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಅಷ್ಟೇ. ಓಕೆನಾ? ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ 2 ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾವ್ 2 ಟ್ಯಾಗ್ ಮಾಡ್ಬೇಕಾಗುತ್ತೆ ಅವ್ರಿಗೆ. ಓಕೆನಾ? ಟ್ಯಾಗ್ ಮಾಡ್ಕೊಂಡ್ರೆ ಇದಿಲ್ಲ ಅಂದ್ರೆ ಅದ್ರಲ್ಲಿ ಅವರು ಆರ್ಡರ್ ಮಾಡಿ ತಗೊಳ್ತಾರೆ. ಓಕೆನಾ? ನನ್ಗೆ ಇವಾಗ ಇದ್ರಿಂದ ಬಂದಿರೋ ಅಂತ ಅಮೌಂಟ್ ಬಂದು ನಾನು ತೋರಿಸ್ತೀನಿ ನೋಡಿ. ಪರ್ಫಾರ್ಮೆನ್ಸ್ ಹೋದ್ರೆ 350 ಬಂದಿದೆ. ಪೇಮೆಂಟ್ ಹೋದ್ರೆ ಇದು ನೆನ್ನೆದು ಪೆಂಡಿಂಗ್ ಕಮಿಷನ್ 243 ಅಂತ ಇದೆ ಅಲ್ವಾ? ಇದು ನೆನ್ನೆ ಆರ್ಡರ್ ಇಲ್ಲ, ಇದು ಮೊನ್ನೆ ಆರ್ಡರ್ ಮಾಡ್ಕೊಂಡಿರೋದು. ಇವಾಗ 350 ಇರೋದು ಬಂದು ನೆನ್ನೆದು. ಓಕೆನಾ? ಇಲ್ಲಿ ಈ ತರ ತೋರಿಸುತ್ತೆ. ಅದು ಪೇಮೆಂಟ್ ಬಂದು ಒಂದ್ ವಾರ ಆದ್ಮೇಲೆ ನನ್ಗೆ ಪೇಮೆಂಟ್ ಆಗುತ್ತೆ. ಇವಾಗ ವಿಶ್ ಲಿಂಕ್ ಅಲ್ಲಿ ಎಷ್ಟು ಜನ ಮಾಡ್ಕೊಂಡಿದ್ದಾರೆ? ಸಾರಿ, ವಿಶ್ ಲಿಂಕ್ ಇದು ಆಪ್ ಇಲ್ಲ ನನ್ನ ಹತ್ರ, ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ. ಓಕೆನಾ? ಈ ತರ ಇರುತ್ತೆ. ಇವಾಗ ಅದಕ್ಕೆ ನಾವು ಟ್ಯಾಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 2-3 ಪ್ರಾಡಕ್ಟ್ ನ ಒಂದೇ ಪ್ರಾಡಕ್ಟ್ ನಮ್ಗೆ ಮೀಶೋದಲ್ಲಿ ಸಿಗುತ್ತೆ ಅಲ್ವಾ? ನಾನು ಹೇಳ್ತಿರೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಜಾಸ್ತಿ ಅಮೌಂಟ್ ಇರೋದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಸ್ಟಿಕ್ ಗಳಿರುತ್ತೆ ಅಲ್ವಾ? ಆ ಸ್ಟಿಕ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಕಡಿಮೆ ಅಮೌಂಟ್ ಇರೋದು ಕಡಿಮೆ ಸ್ಟಿಕ್ ಇರುತ್ತೆ ಅಷ್ಟೇ. ಸೊ ಪ್ರಾಡಕ್ಟ್ ಏನು ಚೇಂಜ್ ಇಲ್ಲ, ಬಟ್ ಅದ್ರ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅಷ್ಟೇ. ಸೊ ನೀವ್ ಅವಾಗ ಅದನ್ನ ಆತರ ಕರೆಕ್ಟ್ ಆಗಿ ನೋಡ್ಕೊಂಡು 1-2-3 ಪ್ರಾಡಕ್ಟ್ ನ ಆಡ್ ಮಾಡ್ಬೇಕಾಗುತ್ತೆ. ಇವಾಗ ಒಂದು ಫ್ಲವರ್ದೇ ಏನೋ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. ಅವಾಗ ಅದು ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಅದನ್ನು ಅಷ್ಟೇ. ಈಗ ನಾನು ಜಸ್ಟ್ ಹಂಗೆ ವಿಶ್ ಲಿಂಕ್ ಅಲ್ಲಿ ಹಾಕೊಂಡಿರೋದನ್ನ ತೋರಿಸ್ತೀನಿ. ಓಕೆ, ಇವಾಗ ನಲ್ಲಿದೆ ಒಂದು ಟ್ಯಾಪ್ ಅಡ್ವರ್ಟೈಸ್ ಮಾಡೋದು. ನಾನು ಇವಾಗ ಅದನ್ನ ಹಾಕೊಂಡಿದ್ದೀನಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆನಾ? ನಾನು ಇವಾಗ 1-2-3-4 ಇದು 4 ಟ್ಯಾಪ್ ಒಂದೇ ತರ ಇರುತ್ತೆ, ಒಂದೇ ಫೀಚರ್ಸ್ ಇರುತ್ತೆ. ಓಕೆನಾ? ಅಮೌಂಟ್ ವೇರಿಯೇಷನ್ ಇರುತ್ತೆ, ಕ್ವಾಲಿಟಿ ವೇರಿಯೇಷನ್ ಇರುತ್ತೆ ಅಷ್ಟೇ. ಸೊ ಇವಾಗ ಇದು 4 ಮಾಡ್ಕೊಂಡ್ರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅವರು ಅದನ್ನ ಬೈ ಮಾಡ್ತಾರೆ. ಸೊ ಮತ್ತೆ ಅವ್ರಿಗೆ ಟೈಮ್ ವೇಸ್ಟ್ ಆಗಲ್ಲ. ಮೀಶೋದಲ್ಲಿ ಹೋಗ್ಬಿಟ್ಟು ರಿಲೇಟೆಡ್ ಪ್ರಾಡಕ್ಟ್ ಹುಡ್ಕೋದು, ಸರ್ಚ್ ಮಾಡೋದು ಏನಿರಲ್ಲ. ಎಲ್ಲಾ ತರ ರಿಲೇಟೆಡ್ ಪ್ರಾಡಕ್ಟ್ ಕೂಡ ಇಲ್ಲೇ ಇರುತ್ತೆ. ಸೊ ಅವಾಗ ಅವ್ರಿಗೆ ನಮ್ಗೆ ಕಮಿಷನ್ ಬಂದೇ ಬರುತ್ತೆ. ಈ 4ರಲ್ಲಿ ಯಾವ್ದಾದ್ರು ಒಂದನ್ನ ಅವ್ರು ಆರ್ಡರ್ ಮಾಡ್ಕೊಂಡ್ರು ನಮ್ಗೆ ಕಮಿಷನ್ ಬರುತ್ತೆ. ಇನ್ ಕೇಸ್ ನಾನ್ ಏನಾದ್ರೂ ಒಂದೇ ಒಂದ್ ಹಾಕಿದ್ದೆ ಅನ್ಕೊಳ್ಳಿ, ಅದು ಚೆನ್ನಾಗಿ ಸೇಲ್ ಆಗುತ್ತೆ. ಸೊ ಅವಾಗ ಅವ್ರ ಹತ್ರ ಪ್ರಾಡಕ್ಟ್ ಖಾಲಿ ಆಗುತ್ತೆ. ಅವ್ರಿಗೂ ಗೊತ್ತಿರಲ್ವಾ, ಕೆಲವೊಂದು ವಿಡಿಯೋಸ್ ವ್ಯೂಸ್ ಚೆನ್ನಾಗ್ ಆಗುತ್ತೆ, ಸೊ ಆಟೋಮೆಟಿಕ್ಲಿ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಅಂತ ಟೈಮಲ್ಲಿ ಅವ್ರಿಗೂ ಸ್ಟಾಕ್ ಇಟ್ಕೊಳ್ಳೋದು ಗೊತ್ತಾಗಲ್ಲ. ಸೊ ನಾನು ಅವ್ರಿಗೂ ಬೈಕೊಂಡಿದೀನಿ, ಮತ್ತೆ ನನ್ ಬ್ಯಾಡ್ ಟೈಮ್ ಅಂತಾನು ಅನ್ಕೊಂಡಿದೀನಿ. ಬಟ್ ಇವಾಗ ಅದ್ರಿಂದ ಒಂದು
200 ಕೆ ವ್ಯೂಸ್ ಆಗಿರೋದಕ್ಕೆ ನನ್ಗೆ ಮೀಶೋ ಮತ್ತೆ ಆ ವಿಶ್ ಲಿಂಕ್ ಎರಡೂ ಕಡೆಯಿಂದ ಸೇರಿ ಒಂದು ₹500 ಅಮೌಂಟ್ ಬಂದಿರ್ಬೋದು. ಬಟ್ ಅದೇನಾದ್ರೂ ಸ್ಟಾಕ್ ಇದ್ದಿದ್ರೆ ಎಲ್ಲೂ ತಗೊಂಡಿರೋರು ಒಂದ್ 2,000 ರಿಂದ 3,000 ರೂಪಾಯಿ ಗ್ಯಾರಂಟಿ ಬಂದಿರೋದು. ಕೈಗ್ ಬಂತು ಬಾಯಿಗ್ ಬಂದಿಲ್ಲ ಅಂತಾರಲ್ಲ, ಹಂಗಾಗಿದೆ. ಸೊ ಇದ್ರಿಂದ ನನ್ಗೊಂದು ಹೋಪ್ ಬಂತು. ಬಟ್ ಎಲ್ಲಾ ವಿಡಿಯೋಸ್ ಹಂಗೆ ವ್ಯೂಸ್ ಆಗಲ್ಲ, ಕೆಲವೊಂದೊಂದು ವ್ಯೂಸ್ ಆಗುತ್ತೆ. ಬಟ್ ಅದು ನಾವ್ ಹೇಳ್ತೀನಲ್ವಾ, ಕಡಿಮೆ ಅಮೌಂಟ್ ಇರ್ಬೇಕು, ಅದ್ರ ಪ್ರಯೋಜನಗಳು ಚೆನ್ನಾಗಿರ್ಬೇಕು. ಸೊ ಅಂತ ಪ್ರಾಡಕ್ಟ್ ಬಗ್ಗೆ ನಾವು ಮಾಡ್ಬೇಕು. ಅಂಡ್ ಈ ಫೆಸ್ಟಿವಲ್ ಸೀಸನ್ ಎಲ್ಲ ಬರುತ್ತೆ ಅಲ್ವಾ, ಅಂತ ಟೈಮಲ್ಲಿ ಏನ್ ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ ಅದನ್ನು ಒಂದ್ ವಾರ ಮುಂಚೆ ಮಾಡಬಾರ್ದು. ಫೆಸ್ಟಿವಲ್ ಒಂದು 20 ದಿನ 25 ದಿನ ಇರುತ್ತೆ ಅಂದ್ರೆ ನೀವ್ ಇವಾಗಿಂದಾನೇ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡಿದ್ರೆ ಅವರು ಹಬ್ಬದಷ್ಟರಲ್ಲಿ ಬೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅಂತ ಟೈಮಲ್ಲಿ ನಮ್ ಪ್ರಾಡಕ್ಟ್ ಗಳು ಚೆನ್ನಾಗಿ ಸೇಲ್ಸ್ ಆಗುತ್ತೆ. ಕೇಳ್ತಾ ಇದ್ರಿ ಅಲ್ವಾ ನನ್ಗೆ ಪ್ರಾಡಕ್ಟ್ ಯಾವ್ದು ಚೆನ್ನಾಗಿ ಸೇಲ್ ಆಗುತ್ತೆ ಆ ತರದ್ದು ವಿಡಿಯೋ ಮಾಡಿ ಹಾಕಿ ಅಂತ. ಅದು ವಿಡಿಯೋ ಮಾಡಿ ನನ್ ಹೇಳಕ್ ಆಗಲ್ಲ, ಯಾಕಂದ್ರೆ ಜನ ಯಾವಾಗ ಹೆಂಗಿರ್ತಾರೆ, ಹೆಂಗ್ ಚೇಂಜ್ ಆಗ್ತಾರೆ ಅಂತ ನಮಗ್ ಗೊತ್ತಾಗಲ್ಲ ಅಲ್ವಾ. ಸೊ ಒಂದು ಮೈಂಡ್ ನಾವೇ ಥಿಂಕ್ ಮಾಡಿ ಈ ಪ್ರಾಡಕ್ಟ್ ನಾವ್ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಅಂತ ರೀತಿ ಇರುತ್ತೆ, ನಾವು ಜನರಿಗೆ ತೋರ್ಸೋ ಅಂತ ರೀತಿ, ನಾವ್ ಅದನ್ನ ಅವ್ರಿಗೆ ಇದ್ರಿಂದ ಈ ತರ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋ ತೋರ್ಸೋ ಅಂತ ವಿಧಾನ ಇದೆ ಅಲ್ವಾ, ಅದನ್ನ ನಾವು ಕರೆಕ್ಟ್ ವೇ ಅಲ್ಲಿ ತೋರ್ಸಿದ್ರೆ 100% ಜನ ಇಷ್ಟಪಡ್ತಾರೆ, ಮತ್ತೆ ಆರ್ಡರ್ನು ಮಾಡ್ಕೊಂತಾರೆ, ನಮ್ಗೆ ಅದರಿಂದ ಕಮಿಷನ್ ಬರುತ್ತೆ. ಓಕೆನಾ? ಈ ತರ ಮಾಡಿ, ಮಿಸ್ ಮಾಡ್ಕೊಂಬಿಡಿ. ಒಂದ್ ಫ್ಲವರ್ ಮಾಡಿದ್ರಿ ಅಂದ್ರೆ ಅದ್ರಲ್ಲಿ ಕಲರ್ಸ್ ಚೇಂಜ್ ಇರೋದಿರುತ್ತೆ. ಸೊ ಆ ತರ 2-3 ಫ್ಲವರ್ಸ್ ನ ಹಾಕಿ ಅವ್ರಿಗೆ ಯಾವ ಕಲರ್ ಬೇಕೋ ಅವರು ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ತಾರೆ. ಓಕೆನಾ? ಬಟ್ ನಾವೇ 2-3 ಲಿಂಕ್ ಹಾಕಿದ್ರೆ ನಮ್ ಲಿಂಕ್ ಅಲ್ಲಿ ಅವರು ಪ್ರಾಡಕ್ಟ್ ನ ಬೈ ಮಾಡ್ತಾರೆ. ಸೊ ನಮ್ಗೆ ಕಮಿಷನ್ ಬರುತ್ತೆ. ಕೆಲವೊಬ್ರು ಏನ್ ಮಾಡ್ತೀರಾ ಗೊತ್ತಾ, ನಮ್ ಪ್ರಾಡಕ್ಟ್ ಲಿಂಕ್ ನ ತಗೊಳ್ತೀರಾ, ಸ್ಕ್ರೀನ್ ಶಾಟ್ ತಗೊಳ್ಳೋದು, ನೀವು ಸರ್ಚ್ ಮಾಡೋದು ಮಾಡ್ತೀರಾ. ಬಟ್ ನಿಮ್ಗೆ ಅಲ್ಲಿ ಒಂದು 10-12 ರೂಪಾಯಿ ಅಮೌಂಟ್ ಜಾಸ್ತಿ ತೋರಿಸುತ್ತೆ. ಬಟ್ ನಾವು ಲಿಂಕ್ ಶೇರ್ ಮಾಡಿರ್ತೀವಿ ಅಲ್ವಾ, ಆ ಲಿಂಕ್ ಇಂದ ನೀವು ತಗೊಂಡ್ರೆ ನಿಮ್ಗೆ ಸ್ವಲ್ಪ ಒಂದು 5-10 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಸೊ ಈ ತರ ಮಾಡಕ್ ಹೋಗ್ಬೇಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ ತಗೊಳ್ಳಿ. ಓಕೆನಾ? ನಾವೇನು ಯೂಸ್ ಆಗುವಂತ ಪ್ರಾಡಕ್ಟ್ ಗಳನ್ನೇ ಅಡ್ವರ್ಟೈಸ್ ಮಾಡಿರೋದು, ಏನೋ ಒಂದು ವಿಡಿಯೋ ಮಾಡಿರ್ತೀವಿ. ಸೊ ಆ ಲಿಂಕ್ ಇಂದಾನೆ ಆದಷ್ಟು ಬೈ ಮಾಡ್ಕೊಳ್ಳಿ. ಓಕೆನಾ? ಒಂದಿಷ್ಟೊತ್ತು ಬಾಯ್ ಬಡ್ಕೊಂಡಿರ್ತೀವಿ ಅಲ್ವಾ, ಸ್ವಲ್ಪ ಅದಕ್ಕೂ ಯೂಸ್ ಆಗುತ್ತೆ, ನಿಮ್ಗೂನು ಯೂಸ್ ಆಗುತ್ತೆ, ನಿಮ್ಗೇನ್ ಲಾಸ್ ಆಗಲ್ಲ ಆ ಲಿಂಕ್ ಇಂದ ನೀವು ತಗೊಂಡ್ರೆ. ಸೊ ಅದಕ್ಕೆ ನಾನು ಇವತ್ತಿನ ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವ್ ಯಾವ್ದೇ ಒಂದು ಪ್ರಾಡಕ್ಟ್ ನ ಟ್ಯಾಗ್ ಮಾಡ್ಬೇಕಾದ್ರೆ, DM ಮಾಡ್ಬೇಕಾದ್ರೆ 2-3 ಪ್ರಾಡಕ್ಟ್ ನ ದಯವಿಟ್ಟು ಟ್ಯಾಗ್ ಮಾಡಿ. ಅಂದ್ರೆ ಈಗ ಒಂದ್ ಫ್ಲವರ್ ಅದ್ರಲ್ಲಿ 3-4 ಕಲರ್ ಇದ್ದೇ ಇರುತ್ತೆ ಅಲ್ವಾ, ಪಿಂಕ್, ಯೆಲ್ಲೋ, ಗ್ರೀನ್, ಆ ತರ. ಇವಾಗ ನಲ್ಲಿ ನಾನು ತೋರಿಸ್ತೆ ಅಲ್ವಾ ಎಕ್ಸಾಂಪಲ್, 3-4 ನಲ್ಲಿ ಇದೆ, ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಅವ್ರು ತಗೊಳ್ತಾರೆ. ಸೊ ಆ ತರ ಮಾಡಿ. ಓಕೆ, ಇವಾಗ ಈ ಟ್ರೀ, ಇದ್ರಲ್ಲಿ 2-3 ತರ ಟ್ರೀಗಳನ್ನ ನಾನು ಕಾರ್ಟ್ಗೆ ಹಾಕೊಂಡಿದೀನಿ, ಆ ತರ ಅವ್ರು ಇದಿಲ್ಲ ಅಂದ್ರೆ ಇದನ್ನ ತಗೊಂತಾರೆ. ಆ ತರ ಒಂದು ಟ್ಯಾಗ್ ಮಾಡೋದನ್ನ, ನಿಮ್ ಬುದ್ಧಿವಂತಿಕೆ, ನೀವ್ ಎಷ್ಟು ಇವಾಗ ಈ ಅಫಿಲಿಯೇಟ್ ಮಾರ್ಕೆಟ್ ಅಲ್ಲಿ ಮಾತೆ ಬಂಡವಾಳ, ನಮ್ ಬುದ್ಧಿನೇ ಇದಕ್ಕೆ ಆ ನಾವ್ ಮಾಡ್ಕೊಳ್ಳೋದಕ್ಕೆ ದಾರಿ ಮತ್ತೆ ಆದಾಯ ಅಂತ ಹೇಳ್ಬೋದು. ನಾವ್ ಎಷ್ಟು ಬುದ್ಧಿ ಉಪಯೋಗಿಸಿ, ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡಿ, ಎಷ್ಟು ಜನಕ್ಕೆ ರೀಚ್ ಆಗೋ ತರ ಮಾಡ್ತೀವೋ ಅಷ್ಟು ನಮ್ಗೆ ಇನ್ಕಮ್ ಬರುತ್ತೆ. ಓಕೆನಾ? ಜಸ್ಟ್ ಅಷ್ಟು ಈಸಿ ಅಲ್ಲ ಒಂದ್ ವಿಡಿಯೋ ಮಾಡಿ ಹಾಕಿದ್ರೆ ಅಮೌಂಟ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ನಮ್ ಶ್ರಮ ಇರ್ಬೇಕು ಅದ್ರಲ್ಲಿ, ಇದ್ರೆ ಬರುತ್ತೆ. ಓಕೆನಾ? ಸೊ ಹಂಗಾಗಿ ಈ ವಿಡಿಯೋ ಉದ್ದೇಶ ಇಷ್ಟೇನೆ. ಕಮಿಷನ್ ನಿಮ್ಗೆ ಸಿಗ್ಬೇಕು ಅಂದ್ರೆ ಒಂದೇ ಒಂದ್ ಪ್ರಾಡಕ್ಟ್ ಹಾಕ್ಬೇಡಿ. ಸೊ ಇದು ಒಂದ್ ಪ್ರಾಡಕ್ಟ್ ಹಾಕಿದ್ರೆ ಆ ಪ್ರಾಡಕ್ಟ್ ಸ್ಟಾಕ್ ಇಲ್ಲ ಅಂದ್ರೆ, ಈಗ ವ್ಯೂಸ್ ಇರೋ ಟೈಮ್ ಅಲ್ಲಿ ಜನ ನೋಡಿರ್ತಾರೆ, ತಗೊಳ್ತಾರೆ. ಇನ್ ಕೇಸ್ ಇವಾಗ ಅದು ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಅನ್ಕೊಳ್ಳಿ, ಮತ್ತೆ ಆ ವಿಡಿಯೋ ನಮ್ದು 4-5 ದಿನ ಬಿಟ್ಟು ಅದು ಸ್ಟಾಕ್ ಬಂದ್ರೆ ಅವ್ರಿಗೆ ಆ ವಿಡಿಯೋ ರೀಚ್ ಆಗಲ್ಲ. ಮತ್ತೆ ನಾವು ಅದನ್ನ ಅಪ್ಲೋಡ್ ಮಾಡಿದ್ರು ಕೂಡ ವಿಡಿಯೋನ ಮತ್ತೆ ಯಾರು ಅದನ್ನ ಬೈ ಮಾಡಲ್ಲ, ಅಷ್ಟು ಟೈಮ್ ಇರಲ್ಲ ಯಾರಿಗೂನು. ಸೊ ಅದ್ರಿಂದ ಹೇಳ್ತಾ ಇರೋದು, ನಾವ್ ವಿಡಿಯೋ ಮಾಡ್ಬೇಕಾದ್ರೇನೆ ಆ ಪ್ರಾಡಕ್ಟ್ ಎಷ್ಟು ಸ್ಟಾಕ್ ಇದೆ, ಅದ್ರ ರಿಲೇಟೆಡ್ ಆಗಿ ಅದೇ ತರ ಇರೋಂತ ಇನ್ನು 2-3 ಕಂಪನಿದೆ ಆಗಿರ್ಬೋದು, ಅಥವಾ 2-3 ತರದ್ದು ಅದೇ ರಿಲೇಟೆಡ್ ಆಗಿರೋದು, ಅಂದ್ರೆ ಅದೇ ವಸ್ತು ಬೇರೆ ಬೇರೆ ತರ ಇರೋದು, ಆ ತರ ನಾನು ಹೇಳ್ತಾ ಇರೋದು. ಆ ತರದನ್ನ ನೀವು ಟ್ಯಾಗ್ ಮಾಡಿದ್ರೆ ನಿಮ್ಗೆ 100% ಕಮಿಷನ್ ನ ಅರ್ನ್ ಮಾಡ್ಬೋದು, ಮತ್ತೆ ಕೈ ತುಂಬಾ ದುಡ್ಡು ಮಾಡ್ಬೋದು ಅಂತ ಹೇಳಿದಾರೆ ಅಲ್ವಾ, ಹಂಗು ಮಾಡ್ಕೊಬಹುದು. ಓಕೆ, ನಾನು ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಏನಾದ್ರು ಅರ್ಥ ಆಗಿದ್ಯಾ? ಅರ್ಥ ಆಗಿದ್ರೆ ಅರ್ಥ ಆಗಿದೆ ಅಂತ ಹೇಳಿ. ಓಕೆ, ಈ ಡ್ರೆಸ್ ಕೂಡ ನಾನು ಮೀಶೋ ಇಂದಾನೆ ಶಾಪ್ ಮಾಡಿದ್ದು, ನನ್ ಬರ್ಡೇ ದಿನ ಅಂತ ತಗೊಂಡಿದ್ದು. ಸೊ ಇವತ್ ಹಾಕೊಂಡಿದೀನಿ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ರು ಸ್ವತಂತ್ರವಾಗಿರಿ, ಒಳ್ಳೆ ಕೆಲ್ಸಗಳನ್ನ ಮಾಡಿ, ಎಲ್ರಿಗೂ ಒಳ್ಳೇದನ್ನೇ ಬಯಸಿ, ನಿಮ್ಗಿರೋ ಸ್ವತಂತ್ರ ಇಂದ ಬೇರೆಯವ್ರಿಗೂ ಕೂಡ ಒಂದು ಒಳ್ಳೆ ರೀತಿ ಉಪಯೋಗ ಆಗೋ ತರ ಒಳ್ಳೇದನ್ನೇ ಬಯಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಹಾಕಿ. ಅಂಡ್
ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಅಂಡ್ ಈ ವಿಡಿಯೋ ಇಂದ ನಿಮ್ಗೆ ಎಷ್ಟು ಯೂಸ್ ಆಗ್ತಿದೆ ಅಂತ ನನಗೂ ಗೊತ್ತಾಗ್ಬೇಕಲ್ವಾ. ಸೊ ದಯವಿಟ್ಟು ಕಮೆಂಟ್ ಹಾಕಿ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್.